ನಾನೇನು ವರ್ಷ ಪೂರ್ತಿ ಓದಿದ್ದಿಲ್ಲ. ಅಂದರೆ ಈಗ ಫುಲ್ಲು ಟಿವಿನೇ ಬಿಟ್ಟು, ಫೋನು ಬಿಟ್ಟು, ಬರೀ ಓದೋದು ಆ ಥರ ಇದ್ದವಳಲ್ಲ. ಅಂದರೆ ಸ್ವಲ್ಪ ಟೈಮ್ನ ಸ್ಟಡಿಗೆ ಎತ್ತಿರ್ತಿದ್ದೆ, ಒಂದು 2 to 3 ಅವರ್ಸ್. ಎಷ್ಟು ಹೋಮ್ವರ್ಕ್ ಆದಮೇಲೆ ಎಷ್ಟು ಟೈಮ್ ಉಳಿತಿತ್ತು ಅದರಲ್ಲಿ ನಾನು ಚೆನ್ನಾಗಿ ಉಪಯೋಗಿಸ್ಕೊಂಡು ಈ ಟೆಕ್ಸ್ಟ್ ಬುಕ್ ಓದ್ತಿದ್ದೆ. ಆಮೇಲೆ LBA ಟೆಸ್ಟ್ ಏನು ಮಾಡ್ತಿದ್ರು, ಅದರಲ್ಲಿ ಏನು ತಪ್ಪಾಗಿದೆ ಅದನ್ನೆಲ್ಲ ನೋಡ್ತಿದ್ದೆ, ಎಲ್ಲ ವರ್ಕೌಟ್ ಮಾಡ್ತಿದ್ದೆ. ಆ ಕಾರಣ ನನಗೆ ಒಳ್ಳೆ ಮಾರ್ಕ್ಸ್ ಬರೋಂಗೆ ಆಯಿತು. ಅಂದರೆ ನಮ್ಮ ತಂದೆ ದೂರ ಆದಮೇಲಿಂದ ನಮಗೆ ಈಗ ಫೈನಾನ್ಷಿಯಲಿ ನಮ್ಮ ತಾತ ಹೆಲ್ಪ್ ಮಾಡ್ತಿದ್ರು. ಆದಮೇಲೆ ಅವರು ತೀರೋದ್ಮೇಲೆ ಏನು ಹೆಲ್ಪ್ ಆಯಿತು ಅಂದರೆ ಗೃಹಲಕ್ಷ್ಮಿ, ಅವ್ರು ಏನು ಸರ್ಕಾರ ಕೊಡ್ತಿದ್ದು ಗೃಹಲಕ್ಷ್ಮಿ, ಹಾಗೆ ಅಣ್ಣಂದು ಅದೇ ಯುವ ನಿಧಿ, ಆಮೇಲೆ ರೇಷನ್ ಕಾರ್ಡು, ಆಮೇಲೆ ಅದೇ ಗೃಹ ಜ್ಯೋತಿ, ಇವೆಲ್ಲ ಸ್ಕೀಮ್ಸು ಸಖತ್ತಾಗಿ ಹೆಲ್ಪ್ ಆಗಿದೆ. ಅಂದರೆ ನಾವು ಒಂದು ಒಳ್ಳೆ ಸ್ಟೇಬಲ್ ಲೈಫ್ ಲೀಡ್ ಮಾಡೋ ಥರ ಆಗಿದೆ. ಅಂದರೆ ಎಲ್ರಿಗೂ ಏನು ಅನ್ಸೋದಂದರೆ ಅವರು ಒಳ್ಳೆ ಲೈಫ್ ಇರ್ತಾರೆ, ಎಷ್ಟು ಜನ ಕಷ್ಟಪಡ್ತಾರೋ ಗೊತ್ತಿರಲ್ಲ, ಯಾರ ಮನೇಲಿ ಏನು ಕಷ್ಟ ಇರುತ್ತೋ ಗೊತ್ತಿರಲ್ಲ. ಅಂಥದ್ರಲ್ಲಿ ಇಂಥ ಸಹಾಯ ತುಂಬ, ಅಂದರೆ ಇಂಥ ಗ್ಯಾರಂಟಿಗಳು ತುಂಬ ಜನಕ್ಕೆ ಸಹಾಯ ಆಗಿದೆ. ತುಂಬ ಮನೆಯಲ್ಲಿ ಕಷ್ಟಪಡ್ತಿರೋ ಎಲ್ಲ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಏನೇ ಆಗಲಿ, ಅಥವಾ ಗ್ರ್ಯಾಜುಯೇಟ್ಸ್ ಆಗಲಿ, ಅವ್ರಿಗೆ ಕೆಲಸ ಸಿಗದೆ ಏನಿದೆ, ಇಂತಹ ಆಪರ್ಚುನಿಟೀಸ್ ಅವ್ರಿಗೆ ಸಿಕ್ಕಿದಾಗ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ.